ಒಬ್ಬ ಸೈಕೋ ಬ್ಯಾಕ್ ಟು ಬ್ಯಾಕ್ ಕೊಲೆಗಳನ್ನ ಮಾಡ್ತಾನೆ ಅವನೇ. ಅದು ಹುಡುಗಿರ ತಲೆ ಮಾತ್ರ ಕಟ್ ಮಾಡ್ತಾನ್ರಿ ಅವನು. ಪೊಲೀಸ್ ಅವರು ಅವನ ಹುಡುಕಿ ಸಾಕಾಗುತ್ತೆ. ಬಟ್ ಯಾವ ಪೊಲೀಸ್ ಕೈಗೂ ಆ ಸೈಕೋ ಸಿಗಲ್ಲ. ಅಂತ ಸೈಕೋನ ಒಬ್ಳು ಕುಂಟಿ, ಇನ್ನೊಬ್ಬ ಕುರುಡ, ಇಬ್ಬರು ಸೇರಿ ಕಂಡಿಡಿತಾರೆ. ಬನ್ನಿ, ಅಲ್ಲಲ್ಲಿ ಟ್ವಿಸ್ಟ್ ಟರ್ನ್ ಬೇಜಾನ್ ಇರುತ್ತೆ. ಫ್ರೀ ಆಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಈ ಮೂವಿನ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟೋರಿ ಕಡೆ ಹೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಬ ಸೈಕೋ ಹುಡುಗಿನ ಕೊಲೆ ಮಾಡೋದನ್ನೇ ತೋರಿಸ್ತವ್ರೆ. ಹುಡುಗಿನ ಕಟ್ಟಾಕದ, ಆ ಟೇಬಲ್ ನ ಈ ಕಡೆ ಎಳೆದ, ಅಲ್ಲೊಂದು ಮಚ್ಚು ತೆಗೆದ, ಠಮಾರ್ ಅಂತ ಕತೆ ಎಗರಿಸ್ಬಿಡ್ತಾನ್ರಿ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು. ಒಂದ್ ದೊಡ್ಡ ಬೈಲು, ಒಂದೇ ಕಡೆ ಪೊಲೀಸ್ ಅವರು ನೋಡ್ತಾ ಅವ್ರೆ. ಅಲ್ಲಿಗೊಂದು ಲೇಡಿ ಬಂದು ಅಲ್ಲಿ ಸತ್ತು ಬಿದ್ದಿರೋ ಹುಡುಗಿ ಕಾಲಲ್ಲಿ ನೋಡುತ್ತೆ, ಒಂದ್ ಮಚ್ಚೆ ಐತೆ. ಅದನ್ನ ಹಂಗೆ ಬಿಟ್ಬಿಟ್ಟು ದೂರ ಹೋಗಿ ಆ ಅಮ್ಮಗಳು ಅಂತ ಹತ್ಕೊಳ್ಳುತ್ತೆ. ಅಲ್ಲಾಗ್ತಾರೆ ಈ ಮೂವಿ ಟೈಟಲ್ ನ. ಇವರೇ ನಮ್ಮ ಹೀರೋಯಿನ್ ಒಬ್ರು ಡಾಕ್ಟರ್ ಹತ್ರ ಇಂಟರ್ವ್ಯೂ ಮಾಡ್ತಾ ಅವ್ರೆ. ಮೇಡಮ್ ಅವರೇ, ಈ ತರ ಒಬ್ಬ ಸೈಕೋ 13 ಕೊಲೆ ಮಾಡಿದಾನೆ, ಅದು ಎಲ್ಲಾ ಹೆಣ್ಮಕ್ಳು ತಲೆಗಳನ್ನೇ ಎಗರಿಸ್ತಾವನಲ್ಲ, ಇದು ಹೆಂಗೆ ಅಂತ ಕೇಳ್ತಾವ್ರೆ. ಅದಕ್ಕೆ ಆ ಡಾಕ್ಟರ್ ಅಮ್ಮನೋ, ನೋಡಮ್ಮ, ಒಂದೊಂದು ಸೈಕೋ ಒಂದೊಂದು ರೀತಿ ಇರ್ತಾರೆ. ಈ ಎಣ್ಣೆ ಹಾಕೊಂಡ್ಬಂದು ಎಂತಿ ಹೊಡಿತಾರಲ್ಲ ಅವರೊಂದು ಸೈಕೋ, ಹುಡುಗಿನನ್ನ ಇಷ್ಟಪಟ್ಟಿಲ್ಲ ಅಂತ ಅವ್ರ ಮುಖನ ಹಾಳು ಮಾಡ್ತಾರಲ್ಲ ಅವರು ಒಂದು ಸೈಕೋ. ಬಟ್ ಅವರೆಲ್ಲ ಹಾಳು ಮಾಡೋ ಸೈಕೋ, ಇವನು ಕೊಲೆ ಮಾಡೋ ಸೈಕೋ. ಸರಿ ಮೇಡಮ್, ಏನಕ್ಕೆ ಬರೀ ಹೆಣ್ಮಕ್ಳು ತಲೆನೇ ಕತ್ತರಿಸ್ತಾನೆ ಅಂತ ನಮ್ಮ ಆರ್ಜೆ ಮೇಡಮ್, ಅದೇ ನಮ್ಮ ಹೀರೋಯಿನ್ ಕೇಳ್ತಾರೆ. ಇಲ್ಲಿ ನೋಡಮ್ಮ, ನಾರ್ಮಲ್ ಆಗಿ ಒಂದೊಂದು ಸೈಕೋ ಒಂದೊಂದು ವಸ್ತುನ ತಗೊಂಡೋಯ್ತಾನೆ. ಈ ಸೈಕೋಗೆ ಹೆಣ್ಮಕ್ಳು ಮುಖನೇ ಇಷ್ಟ ಆಗಲ್ವೇನೋ, ಅದಕ್ಕೆ ಹುಡುಗಿರ್ ತಲೆನ ಮಾತ್ರ ಕಟ್ ಮಾಡ್ತಾವನೆ ಅಂತ ಆ ಡಾಕ್ಟರ್ ಅಮ್ಮನು ಹೇಳ್ತಾವ್ರೆ. ಆ ಶೋನ ಇಲ್ಲೊಬ್ಬ ಕುರುಡ ಕಾರಲ್ಲಿ ರೆಡಿ ಹಾಕೊಂಡು ಕೇಳ್ತಾ ಅವನೇ. ಆಕ್ಚುಲಿ ಇವರೇ ನಮ್ಮ ಹೀರೋ ಹೆಸರು ಗೌತಮ್ ಅಂತ. ನಮ್ಮ ಹೀರೋನ ಗೌತಮ್ ಅಂತ ಕರೆಯೋಣ, ನಮ್ಮ ಹೀರೋಯಿನ್ ಆರ್ಜೆ ಅಂತ ಕರೆಯೋಣ. ನಮ್ಮ ಹೀರೋಯಿನ್ ಆರ್ಜೆನು ಅವ್ರ ಅಪ್ಪನ ಜೊತೆ ಯಾವ್ದೋ ಒಂದು ಗಿಡದ ಅಂಗಡಿಗೆ ಹೋಗಿದ್ದಾರೆ, ಅಲ್ಲೂ ಗೌತಮ್ ಬಂದ. ಇವರೊಂದು ಬುಕ್ ಸ್ಟೋರ್ ಹೋಗ್ತಾರೆ, ಅಲ್ಲೂ ಗೌತಮ್ ಬಂದ. ಇದೇನಪ್ಪ ಎಲ್ಲೋದ್ರು ಹಿಂದೆನೆ ಬತ್ತವನಲ್ಲ ಇವನು ಅಂತ ನಮ್ಮ ಆರ್ಜೆಗೆ. ಹಂಗೆ ಈ ಕಡೆ ತೋರ್ಸ್ತಾರೆ, ಆಲ್ರೆಡಿ ಇನ್ನೊಂದು ಕೊಲೆ ಆಗೈತೆ, ಅದನ್ನ ಪೊಲೀಸ್ ಅವರು ಎಂಕ್ವೈರಿ ಮಾಡ್ತಾ ಅವ್ರೆ. ಸತ್ತೋಗಿರೋ ಮಗಳು ಅವರಪ್ಪ ಬಂದು, ಸರ್ ಬೇಗ ಆ ಕೊಲೆಗಾರನ ಕಂಡಿಡಿ ಸರ್ ಅಂತ ಕೈ ಜೋಡಿಸಿ ಮುಗಿತಾವ್ ನೋಡಿ. ಅಲ್ಲಿ ನಮ್ಮ ಆರ್ಜೆನು ನೈಟ್ ಏನೋ ಫಂಕ್ಷನ್ ಏನೋ ಅಲ್ಲಿಗೆ ಹೋಗಿದ್ದಾರೆ, ಅಲ್ಲಿಗೂ ತಿರ್ಗಾ ಗೌತಮ್ ಬಂದವ್ರೆ. ನಮ್ಮ ಆರ್ಜೆನು ಹೋಗ್ಬಿಟ್ಟು, ಲೇ ನಾನು ಎಲ್ಲೋದ್ರು ಹಿಂದೆನೆ ಬರ್ತಾನ ಕಣೆ, ಯಾರೇ ಇವನು ಅಂತ ಅವ್ರ ಫ್ರೆಂಡ್ ಹತ್ರ ಕೇಳ್ತಾ ಅವ್ರೆ. ಫ್ರೆಂಡು, ಲೇ ಫಂಕ್ಷನ್ ಇದೆ, ತಲೆ ತಿನ್ಬೇಡ ಸುಮ್ನೆ ಇರ ಅಂತ ಹೇಳ್ಬಿಡ್ತಾರೆ. ಸರಿ, ಇವಳ ಹತ್ರ ಏನ್ ಹೇಳೋದು, ನಾವೇ ಹೋಗಿ ಕೇಳ್ಬಿಡೋಣ ಅಂತ ಸೀದಾ ನಮ್ಮ ಹೀರೋ ಹತ್ರ ಹೋಗ್ಬಿಟ್ಟು, ಲೇ ಯಾರೋ ನೀನು, ನಾನು ಎಲ್ಲೋದ್ರು ಅಲ್ಲೇ ಬರ್ತಾದ್ಯಾ, ಹೋಗೋ ಇಲ್ಲಿಂದ ಅಂತ ತಳ್ಬಿಡ್ತಾರೆ. ಹುಡುಗ ಹಂಗೆ ಪಾಪ ಕೆಳಗಡೆ ಬಿದ್ಬಿಡ್ತಾನೆ. ನಮ್ಮ ಹೀರೋ ಜೊತೆ ಯಾವಾಗ್ಲೂ ಒಬ್ರು ಗುಂಡಣ್ಣ ಇರ್ತಾರೆ. ಆ ಗುಂಡಣ್ಣ ಹತ್ರ ಹೀರೋ ಹೇಳ್ತಾವ್ರೆ, ಅಣ್ಣ ರೆಡಿ ಅಣ್ಣ, ಫಸ್ಟ್ ಇಲ್ಲಿಂದ ಹೋಗೋಣ, ನನ್ಗೆ ಒಂಥರ ಸೈವಾಗ ಆಗ್ತಿದೆ ಅಣ್ಣ ಅಂತ ಹೇಳ್ತಾನೆ. ಲೇ ಎಲ್ಲ ಹೋಗೋದು, ಕುತ್ಕೋ ಅಂತ ಚೇರ್ ಮೇಲೆ ಕುಂಡ್ರಿಸ್ಬಿಟ್ಟು ಅವ್ರ ಕೈಲಿ ಒಂದು ಗಿಟಾರ್ ಕೊಡ್ತಾರೆ. ನಿನ್ ಮನಸ್ಸಲ್ಲಿ ಏನೇನಿದೆಯೋ ಎಲ್ಲ ಹೇಳ್ಬಿಡು, ನಾಳೆಯಿಂದ ಅವಳ ಸವಾಸನ ನಿನಗೆ ಬೇಡ ಅಂತ. ಹುಡುಗನು ಒಂದು ಹಾಡಾಡಕ್ಕೆ ಶುರು ಮಾಡ್ತಾನ್ರಿ. ತಮಾಷೆ ಹೇಳ್ಬಾರ್ದು, ಹಾಡ್ ಮಾತ್ರ ಸಕ್ಕದಾಗೈತೆ. ಇನ್ನು ಹಾಡೆಲ್ಲ ಮುಗೀತು, ಹಂಗೆ ಕಾರ್ ಹತ್ರ ಹೋಯ್ತಾರೆ. ಗೌತಮ್ ಹೇಳ್ತಾವ್ರೆ, ಅಣ್ಣ ಒಂದ್ 10 ನಿಮಿಷ ಇಲ್ಲೇರಣ ಇರೋ, ಹುಡುಗಿ ಬಂದೇ ಬತ್ತಾಳೆ ಅಂತ. ಲವ್ ನಿನ್ನ ಚೇಂಜ್ ಮಾಡಕ್ಕಾಗಲ್ಲ ಅಂತ ಆ ಗುಂಡಣ್ಣನು ಹೇಳ್ತಾರೆ. ಅನ್ಕೊಂಡಂಗೆನೆ ಹುಡುಗಿನು ಬಂತು. ಸಾರಿ ಏನ್ ಅನ್ಕೊಂಬೇಡ, ನೀನು ಯಾವಾಗ್ಲೂ ಹಿಂದೆನೆ ಬತ್ತಾಯ್ತಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯ್ತು. ಪರವಾಗಿಲ್ಲ ರೀ, ಯಾರಾದ್ರೂ ಹಂಗೆ ತಾನೆ ಅನ್ಕೊಳ್ಳೋದು. ಹೌದು, ನಾನು ಎಲ್ಲೋದ್ರು ಕರೆಕ್ಟ್ ಆಗಿ ಬರ್ತಿರಲ್ಲ, ಅದ್ ಹೆಂಗೆ ಅಂತ ಹುಡುಗಿ ಕೇಳ್ತಾ ಇದೆ. ಇನ್ನೇನು ಕೆಲಸ ಒಳಗೆ 200, ನಿಮ್ಮ ಮನೆ ವಾಚ್ಮ್ಯಾನ್ಗೆ 500 ಕೊಟ್ರೆ ನಿಮ್ಮ ಅಡ್ರೆಸ್ ಹೇಳ್ತಾರೆ ಅಂತ ನಮ್ಮ ಹೀರೋನು ಹೇಳ್ತಾನೆ. ಸರಿ, ನಾಳೆ ಒಂದ್ ಜಾಗಕ್ಕೆ ಹೋಯ್ತೀನಿ, ನೀವ್ ಹೆಂಗ್ ಬರ್ತೀರಾ ನೋಡ್ತೀನಿ ಅಂತ ಹುಡುಗಿ ಹೊಂಟೈತಾಳೆ. ಗೌತಮ್ ಕರೆದು ಕೇಳ್ತಾರೆ, ಯಾವ್ದನ್ನ ಕ್ಲೂ ಕೊಟ್ರಿ ಅಂತ, ನಾಳೆ ನನ್ನ ಚಾನಲ್ ಅಲ್ಲಿ ಆ ಕ್ಲೂನ ಹೇಳ್ತೀನಿ ಅಂತ ಹುಡುಗಿ ಸೀದಾ ಹೊಂಟೋದ್ಲು. ಅಣ್ಣ ನೋಡಿ ಅಲ್ಲಿ FM ನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಗವನೆ. ಆ ಹುಡುಗಿನ ಒಂದು ಕ್ಲೂ ಕೊಟ್ಲು, ಅದು ಒಂದು ರೈಲ್ವೆ ಸ್ಟೇಷನ್. ಅಲ್ಲಿ ಆ ಹುಡುಗಿ ಕಾಯ್ಕೊಂಡು ಕೂತವಳೆ. ಅಲ್ಲಿಗೆ ಗೌತಮ್ ಬರ್ತಾನೆ ಅನ್ಕೊಂಡ್ರೆ, ಇಲ್ಲ ರೀ, ಆ ಸೈಕೋ ಬರ್ತಾನೆ. ಅಲ್ಲಿ ನೋಡಿ ಹೆಂಗ್ ಅವನಂತ ಅವನು. ಹುಡುಗಿನು ಕೇಳ್ತಾ ಇದೆ, ಲವ್ ಯಾರೋ ನೀನು ಅಂತ. ಅದ್ಯಾವುದೋ ಸ್ಪ್ರೇ ತಗೊಂಡು ಆ ಹುಡುಗಿ ಮೂಗಾಗ್ತಾನೆ. ಆ ಹುಡುಗಿ ತಲೆ ತಿರುಗಿ ಹಂಗೆ ಬೀಳ್ತಾ ಇದೆ. ಆ ಕಡೆಯಿಂದ ಗೌತಮ್ ಅವನೇ ರೈಲ್ವೆ ಸ್ಟೇಷನ್ಗೆ. ಗೌತಮ್ನ ನೋಡಿ ಖುಷಿಯಿಂದ ಹುಡುಗಿ ಹಂಗೆ ಕಣ್ಣು ಮುಚ್ಚಿಬಿಡ್ತಾರೆ. ಇನ್ನ ಗೌತಮ್ ಬಂದ್ರು, ಇದೇನಪ್ಪ ಸೌಂಡ್ ಅಂತ ಆ ಕಡೆ ನೋಡ್ತಾ ಅವ್ರೆ. ಆ ಸೈಕೋ ನೀಟಾಗಿ ಹುಡುಗಿನ ಭುಜದ ಮೇಲೆ ಹಾಕೋತಾನೆ. ಟನ್ ಅಂತ ಒಂದ್ ಸೌಂಡ್ ಆಯ್ತು. ಗೌತಮ್ ಹಂಗೆ ಆ ಕಡೆ ನೋಡ್ತಾ ಅವ್ರೆ. ಆ ಸೈಕೋ ಆ ಹುಡುಗಿನ ಎತ್ಕೊಂಡು ಸೀದಾ ಒಂಟೆ ಹೋದ. ಇನ್ನ ಟನ್ ಅಂತ ಸೌಂಡ್ ಬಂತಲ್ಲ, ಇದೇನಪ್ಪ ಅದು ಅಂತ ಆ ಕಡೆ ಹುಡುಕ್ತಾರೆ. ನೋಡಿದ್ರೆ ಕೈಗೇನೋ ಒಂದು ವಸ್ತು ಸಿಕ್ಕೈತೆ, ಅದನ್ನ ಗಟ್ಟಿಗೆ ಹಿಡ್ಕೊಂತಾರೆ. ಇನ್ನೇನು ಅಲ್ಲಿಗೆ ಪೊಲೀಸ್ ಅವರು ಬಂದು ಗೌತಮ್ ಹತ್ರ ಎಂಕ್ವೈರಿ ಮಾಡ್ತಾ ಅವ್ರೆ. ಅವ್ರ ಅಪ್ಪನು ಬಂದ್ಬಿಟ್ಟು, ಅದೇ ಹುಡುಗಿಯವರಪ್ಪ, ಏನೋ ಮಾಡ್ತಿದ್ದ ನನ್ನ ಮಗಳನ್ನ, ಅವಳೆಲ್ಲೋದ್ರೂ ಹಿಂದೆನೆ ಬರ್ತಿಯಲ್ಲೋ, ಏನೋ ಆಯ್ತು ಅವಳಿಗೆ ಅಂತ ಕೇಳ್ತಾವ್ರೆ. ಇಲ್ಲಿ ತೋರ್ಸ ನೋಡಿ ಹುಡುಗಿನ ಕಟಾಕವ್ರೆ. ಇವಾಗ ತಾನೇ ಎಚ್ಚರಿಕೆ ಆಗಿದೆ ಹುಡುಗಿಗೆ. ಲವ್ ನನ್ನ ಬಿಟ್ಬಿಡು ಅಂತ ಹೇಳ್ತಾವಳೆ. ಸೈಕೋನು ಬಂದ, ಆ ಟೇಬಲ್ ನ ಎಳ್ದ, ಒಂದ್ ಮಚ್ಚೆ ಎತ್ಕೊಂಡು ಹಿಂಗೆ ಬೀಸಕ್ ಹೋಯ್ತಾನೆ. ಆ ಹುಡುಗಿ ಸ್ವಲ್ಪನೂ ಭಯನೇ ಇಲ್ಲ ರೀ, ಹಂಗೆ ಇವನೇ ನೋಡ್ತಾವಳೆ. ಸರಿ ಬಿಡು, ಈ ಮಚ್ಚು ಸೈಲ್ಲ ಅಂತ ಆ ಮಚ್ಚನ ಇಟ್ಟು ಇನ್ನೊಂದು ಮಚ್ಚ ಎತ್ಕೊಂಡು ತಿರ್ಗಾ ಬೀಸ್ತಾನೆ. ಆ ಹುಡುಗಿ ಹಂಗೆ ಒಂದ್ ಮುಖ ನೋಡ್ಕೊಂಡು ನಗ್ತಾಳ್ರಿ. ಆ ಸೈಕೋನು ಕೇಳ್ತಾವನೆ, ಏಯ್ ನಿನ್ನ ನಾನು ಸಾಯಿಸ್ತಾ ಇದೀನಿ ಕಣೆ, ನೀನ್ ನೋಡಿದ್ರೆ ನಗ್ತಾ ಇದೀಯಾ ಅಂತ ಸೈಕೋ ಕೇಳ್ತಾವನೆ. ಅದಕ್ಕೆ ನಮ್ಮ ಹೀರೋಯಿನ್, ಹೌದೌದು ನೀನು ನನ್ನ ಸಾಯಿಸ್ತಾ ಇದೀಯಾ, ನಾನೇ ನಿನ್ ಕೈಯಲ್ಲಿ ಸಾಯೋ ಕೊನೆ ಹುಡುಗಿ ಅಂತ ಹೀರೋಯಿನ್ ಹೇಳ್ತಾರೆ. ಏನು ಕೊನೆ ಹುಡುಗಿನ ಹೆಂಗೆ ಅಂತ ಸೈಕೋ ಕೇಳ್ತಾನೆ. ಅದಕ್ಕೆ ಗೌತಮ್ ನೀನ ಹುಡ್ಕೊಂಡು ಬಂದೇ ಬರ್ತಾನೆ, ಯಾಕಂದ್ರೆ ನನ್ನ ಬಿಟ್ಟು ಒಂದಿನಾನು ಇರಲ್ಲ ಅಂತ ಹೀರೋಯಿನ್ ಹೇಳ್ತಾವೆ. ಅದಕ್ಕೆ ಸೈಕೋನು, ಯಾರು ಆ ಕುರುಡ ಹೆಂಗೆ ಎಲ್ಲಿ ಬರ್ತಾನೆ, ನೆಕ್ಸ್ಟ್ ವಾರ ನನ್ ಬರ್ತ್ಡೇ ಇದೆ, ನನಗೆ ಗಿಫ್ಟ್ ಕೊಡ್ತೀನಿ ಹೇಳಿದಾನೆ, ಬಂದೇ ಬರ್ತಾನೆ ಕಣೋ ಅಂತ ಸೈಕೋ ಹತ್ರ ಹೀರೋಯಿನ್ ಹೇಳ್ತಾವ್ರೆ. ಸರಿ ಕಣೆ, ಅಕಸ್ಮಾತ್ ಅವ್ನ್ ಬಂದ ಅನ್ಕೋ, ಅವ್ನ್ ತಲೆ ಕತ್ತರಿಸಿ ನಿನ್ ಕೈಯಲ್ಲಿ, ನಿನ್ ತಲೆ ಕತ್ತರಿಸಿ ಅವ್ನ್ ಕೈಲಿ ಕೊಡ್ತೀನಿ ಅಂತೇಳಿ ಸೈಕೋ ಟಕ್ ಅಂತ ಆಚೆ ಹೊಂಟೋತಾರೆ. ಅಲ್ಲೊಂದು ವೇಷೆ ಅಲ್ಲಿ ನಿಂತ್ಕೊಂಡು ಆ ಕಡೆ ನೋಡ್ತಾ ಅವಳೆ. ಇವನ್ ಕಾರ್ ಹೋಗಿ ಅಲ್ಲಿ ನಿಂತ್ಕೊಂತು. ಓ ನನ್ನನ್ನೇ ಕರಿತಾವನ ಅಂತ ವೇಷೆ ಸೀದಾ ಕಾರ್ ಒಳಗೆ ಬತ್ತಾಳೆ. ಅವಳು ಫ್ರೆಂಡ್ಗೂ ಫೋನ್ ಮಾಡಿ ಹೇಳ್ತಾಳೆ, ಅಲ್ಲಿ ನನ್
ನನಗೊಂದು ಗ್ರಾಕಿ ಸಿಕ್ಕವನ್ ಕಣೆ, ಸೂಪರ್ ಆಗೋನೆ, ಹ್ಯಾಂಡ್ಸಮ್ ಆಗಿ ಹೀರೋ ತರ ಅಂತ ಫ್ರೆಂಡ್ ಹೇಳ್ತಾವಳೆ. ಅಲ್ಲಿ ಡಿಕ್ಕಿಯಲ್ಲಿ ಚಾಕ್ಲೇಟ್ ಇದೆ. ಚಾಕ್ಲೇಟ್ ತಿಂದ್ಲು ಹುಡುಗಿ, ತಲೆ ತಿರುಗಿ ಕೆಳಗಡೆ ಬಿದ್ಲು. ಇನ್ನ ಹುಡುಗಿನ ಎತ್ಕೊಂಡು ಸೀದಾ ಆ ರೂಮ್ ಬರ್ತಾನೆ. ಹೀರೋಯಿನ್ ಬಿಟ್ಬಿಟ್ಟು ಆ ಹುಡುಗಿನ ಮಲಗಿಸ್ಬಿಟ್ಟು ಆ ಟೇಬಲ್ ನ ಇಳಿಸ್ಬಿಟ್ಟು ಆ ಚಾಕು ಎತ್ಕೊಂಡು ಕಚಕ್ ಅಂತ ಕತ್ತನೇ ಎಗರ್ಸ್ಬಿಡ್ತಾನ್ರಿ. ಹಂಗೆ ಆ ಕತ್ತನ ಎತ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಾನೆ ಹೀರೋಯಿನ್ಗೆ, ಸರಿ ಕಣೆ 7 ದಿನ ನಿಂಗೆ ಟೈಮ್ ಕೊಡ್ತೀನಿ, ನೋಡೋಣ ಆ ಕುರುಡ ಹೆಂಗ್ ಬಂದಿ ನಾ ಕಂಡಿಡಿದಾನೆ ಅಂದ್ಬಿಟ್ಟು ಸೈಕೋನು ಹೊಂಟೈತ ಆ ಕಡೆ. ಮಾರನೇ ದಿನ ಬೆಳಗ್ಗೆ ಒಂದು ಕಲ್ಲು ಕ್ವಾರಿನ ತೋರಿಸ್ತಾರೆ. ಅಲ್ಲೊಂದು ಹುಡುಗಿನ ಅದೇನೇನೆ ಕೊಲೆ ಮಾಡ್ದಲ್ಲ ನೈಟು, ಆ ಹುಡುಗಿನ ತಗೊಂಡೋಗಿ ಅಲ್ಲಿ ಬಿಸಾಕವನೆ. ಅಲ್ಲಿಗೆ ಗೌತಮ್ ಬಂದಿದ್ದಾರೆ. ಆ ಗುಂಡನ ಹತ್ರ ಹೇಳ್ತಾವ್ರೆ, ಅಣ್ಣ ಆ ಬಾಡಿ ಹತ್ರ ನನ್ನ ಕರ್ಕೊಂಡು ಹೋಗೋಣ ಅಂತ. ಗುಂಡನು ಬೇಡ ಕಣೋ, ಪೊಲೀಸರು ತುಂಬಾ ಜನ ಇದಾರೆ ಇಲ್ಲಿ, ಅಣ್ಣ ಕರ್ಕೊಂಡು ಹೋಗೋಣ ಪ್ಲೀಸ್ ಅಂತ ಹೇಳ್ತಾನೆ. ಸರಿ ಬಾ ಅಂತ ಆ ಹುಡುಗಿ ಹತ್ರ ಆ ಗುಂಡ ಕರ್ಕೊಂಡು ಹೋಯ್ತಾನೆ. ಈ ಕಡೆ ಪೊಲೀಸ್ ಅವರು ಬತಾವ್ರೆ. ನೋಡಿದ್ರೆ ಆ ಗೌತಮ್ ಆ ಡೆಡ್ ಬಾಡಿ ಕಾಲ್ನ ಹೋಗಿ ಮೂಸ್ತಾವನೆ. ಪೊಲೀಸ್ ಅವರು ಯೋ ಅವ್ನ ಏನಯ್ಯ ಮಾಡ್ತಾವನೆ, ಎಳಕೊಂಬರೆ ಈ ಕಡೆ ಅಂತ ಬೈತಾರೆ. ಗೌತಮ್ ಸೀದಾ ಡಾಕ್ಟರ್ ಹತ್ರ ಬಂದ್ರು. ಡಾಕ್ಟರ್ಮ್ಮ, ಇನ್ನು ಆ ಹುಡುಗಿ ಸತ್ತಿಲ್ಲ ಡಾಕ್ಟರ್ಮ್ಮ, ಆ ಸೈಕೋ ಅವಳನ್ನ ಕೊಲೆ ಮಾಡಿಲ್ಲ, ಅವಳು ಬದಲಾಗಿ ಯಾರೋ ಒಂದು ವೇಷಿಯನ್ನ ಕೊಲೆ ಮಾಡಿದಾನೆ ಅಂತ ಡಾಕ್ಟರ್ ಅಮ್ಮನ ಹತ್ರ ಗೌತಮ್ ಹೇಳ್ತಾವ್ರೆ. ಸರಿ ಡಾಕ್ಟರ್ಮ್ಮ, ನಾನು ಹೋಗಿ ಪೊಲೀಸ್ ಅವ್ರಿಗೆ ಹೇಳ್ತೀನಿ ಅಂತ ಹಿಂಗ ಆಚೆ ಹೋಯ್ತಾರೆ. ಡಾಕ್ಟರ್ ಅಮ್ಮ ಹೇಳ್ತಾರೆ, ಗೌತಮ್ ನೀನೇ ಯಾಕೆ ಕಂಡಿಡಿಬಾರ್ದು ಅಂತ. ಅದಕ್ಕೆ ಗೌತಮ್ನು, ಡಾಕ್ಟರ್ಮ್ಮ ನಾನು ಕಣ್ಣು ಕಾಣಿಸಲ್ಲ ಡಾಕ್ಟರ್ಮ್ಮ, ನಾನೊಬ್ಬ ಕುರುಡ, ನಾನೇ ಕಂಡಿಡಿಲೆ, ಕಣ್ಣಿದ್ದು ಪೊಲೀಸರ ಕೈಯಲ್ಲಿ ಏನು ಮಾಡಕ್ಕಾಗಿಲ್ಲ, ನೀನು ಮನ್ಸಾರೆ ಹುಡುಕೋ ಸಿಕ್ಕೇ ಸಿಗ್ತಾಳೆ ಅಂತ ಡಾಕ್ಟರ್ ಅಮ್ಮ ಹೇಳ್ತಾರೆ. ಗೌತಮ್ ಸ್ವಲ್ಪ ಯೋಚನೆ ಮಾಡ್ತಾನೆ. ಸೀದಾ ಪೊಲೀಸ್ ಸ್ಟೇಷನ್ ಗೆ ಹೋದ್ರು. ಸರ್ ಕಂಡಿಡಿರಿ ಸರ್, ಇನ್ನು 2-3 ದಿನ ಬಿಟ್ರೆ ಅವಳನ್ನ ಸಾಯಿಸೇ ಬಿಡ್ತಾನೆ ಸರ್, ಪ್ಲೀಸ್ ಸರ್ ಕಂಡಿಡಿರಿ ಸರ್ ಅಂತ. ಯೋ ನಮಗೆ ಹೇಳ್ತೀಯಾ, ಹೋಗಯ್ಯ ಆಚೆ ಅಂತ ಗೌತಮ್ನ ಆಚೆ ತಳ್ಬಿಡ್ತಾರೆ. ಅಲ್ಲೊಬ್ರು ಕಾನ್ಸ್ಟೇಬಲ್ ಇದಾರೆ. ಅವ್ರು ಹೇಳ್ತಾರೆ, ಯೋ ಇವ್ರಿಗೆಲ್ಲ ಕಂಡಿಡಕ್ಕಾಗಿಲ್ಲ, ಈ ಕೇಸ್ ನಾವು ಒಂದು ಲೇಡಿ ಪೊಲೀಸ್ ಕಂಡಿಡಿತಾ ಇದ್ಲು, ಪಾಪ ಏನೋ ಆಕ್ಸಿಡೆಂಟ್ ಆಯ್ತಂತೆ, ಅದಕ್ಕೆ ಮನೇಲಿ ಇದ್ದಾಳೆ, ಈ ಕೇಸ್ ಬಗ್ಗೆ ಎಲ್ಲ ಅವಳು ಗೊತ್ತು, ಅವಳ ಹತ್ರ ಹೋಗು ಅಂತ ಕಳಿಸ್ತಾರೆ. ಯಾರದು ಸೀದಾ ಬಂದು ಆ ಬಿಲ್ಡಿಂಗ್ ಅಲ್ಲಿ ನೋಡ್ತಾರೆ. ಅಲ್ಲೊಬ್ಳು ವೀಲ್ ಚೇರ್ ಅಲ್ಲಿ ಕುತ್ಕೊಂಡಿದ್ದಾಳೆ. ಅವ್ರ ಹತ್ರ ಎಲ್ಪ್ ಕೇಳ್ತಾರೆ ಗೌತಮ್. ಬಟ್ ಅವಳು, ಲೇ ಯಾರೇ ಈ ಕುರುಡನ್ ಮಗನ ಓಡಾಬಿಟ್ಟಿದ್ದು, ಆಚೆ ಓಡ್ಸೆ ಇವನ್ನ, ಬಂದ್ಬಿಟ್ಟ ಲವ್ ಹೋಗಿ ಅವಳನ್ನ ಕಾಪಾಡ್ಬೇಕಂಗೆ ಅಂತ ಡೈಲಾಗ್ ಎಲ್ಲ ಹೊಡಿತಾನೆ. ಓಡ್ಸೆ ಆಚೆ ಕಡೆ ಅಂತ ಆ ಕುಂಟು ಹುಡುಗಿ ಹೇಳ್ತಾ ಇದೆ. ಇವನು ಎಲ್ಲಿತ್ತ ಕೋಪ, ಆತರ ಹೋಗ್ಬಿಟ್ಟು ಫೈಟ್ ಅಂತ ಕೆನ್ನೆ ಮೇಲೆ ಹೊಡೆದ್ಬಿಡ್ತಾನೆ. ನೀನೆಲ್ಲ ಒಂದ್ ಹೆಂಗ್ಸ, ಒಂದ್ ಹೆಣ್ಣು ಹುಡುಗಿನ ಕಾಪಾಡಕ್ ಬಾರಿ ಅಂದ್ರೆ ಬರಲ್ಲ ಅಂತ ಅನ್ಬಿಟ್ಟು ಆ ಹುಡುಗಿನೂ ಬಡ್ಕೊಂತೈತೆ. ಲೇ ಇಲ್ಲಿ ನೋಡೆ, ಈ ನಾಯಿ ನನ್ ಮಗ ನನ್ಗೆ ಬಂದು ಹೊಡೆದ್ಬಿಟ್ಟ ಅಂದಿ ಇದ್ದಂಗ ಅವನೇ, ಕುರುಡನ್ ಮಗ ಹಂಗೆ ಅಂತ ಬಾಯಿಗೆ ಬಂದಂಗೆ ಬೈತಾ ಇದೆ. ಅವ್ರ ಅಮ್ಮನೋ, ನೀನು ಇನ್ನೇ ಎರಡು ಬಿಡ್ಬೇಕಾಯ್ತು ಕಣ, ಯಾಕಪ್ಪ ಇನ್ನೇ ಎರಡು ಕೊಡತಾನೆ ಅವಳಿಗೆ ಅಂತ ಗೌತಮ್ನ ಮೆಟ್ಲಿಂದ ಕೆಳಗಡೆ ಕರ್ಕೊಂಡ್ ಬರ್ತಾರೆ. ಈ ಕಡೆ ಆ ಸಾವನ್ನ ತೋರಿಸ್ತಾರೆ. ಅದೇ ವೇಶ್ಯೆ ಸಾವು, ತಲೆ ಇಲ್ಲ, ಅದಕ್ಕಾಗಿ ಒಂದು ಪೇಪರ್ ಅಲ್ಲಿ ಅವಳು ಚಿತ್ರ ಬಿಡಿಸ್ಬಿಟ್ಟು ಹೆಂಗ್ ಅಳ್ತಾರ ನೋಡಿ. ಅಲ್ಲಿಗೆ ಪೊಲೀಸ್ ಅವರು ಬರ್ತಾರೆ. ಏನಮ್ಮ ಈ ತರ ನಿನ್ ಫ್ರೆಂಡ್ ನಿನಗೆ ಫೋನ್ ಮಾಡಿದ್ಲ ಅಂತ. ಹ್ಞೂ ಸರ್ ಫೋನ್ ಮಾಡಿದ್ಲು. ಲೇ ನಾನು ಹೋಗ್ತಾ ಇದೀನಲ್ಲ ಹುಡುಗ, ನೋಡಕ್ ಸೂಪರ್ ಆಗವನೆ ಕಣೆ, ಹ್ಯಾಂಡ್ಸಮ್ ಆಗಿ ಅಂತ ಹೇಳಿದ್ಲು ಸರ್ ಅಂತ ಹುಡುಗಿ ಹೇಳುತ್ತೆ. ಈ ಕಡೆ ಪೊಲೀಸ್ ಅವರು ಎಲ್ಲಾರು ಕರೆದ್ಬಿಟ್ಟು, ನೋಡ್ರಪ್ಪ ನಾ ಹುಡುಕೋ ಸೈಕೋ, ಹ್ಯಾಂಡ್ಸಮ್ ಹುಡುಗ, ನೀಟು ಶೇವ್, ಒಳ್ಳೆ ಡ್ರೆಸ್ ಮಾಡೋನು, ಒಳ್ಳೆ ಕಾಸ್ಟ್ಲಿ ಕಾರ್ ಕೊಂಡಿರ್ತಾನೆ, ಆ ತರ ಹುಡುಗ ಯಾರೋ ಡೌಟ್ ಬಂದ್ರೆ ಹಿಡ್ದಾಕ್ರಿ ಅಂತ ಹೇಳ್ತಾರೆ. ಈ ಕಡೆ ಗೌತಮ್ನು ಏನಪ್ಪಾ ಮಾಡೋದು, ಯಾರು ನಮ್ಗೆ ಸಹಾಯ ಮಾಡ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಕುಂತವ್ರೆ. ಆಚ ಕಡೆ ಯಾರೋ ಬೆಲ್ ಹೊಡೆದ್ರು. ನೋಡಿದ್ರೆ ಬಂದಿರೋದು ಆ ಕುಂಟುಡುಗಿನೇ ವೀಲ್ ಚೇರ್ ಅಲ್ಲಿ. ಅವ್ರನ್ನ ನಾವು ಏಂಜಲ್ ಅಂತ ಕರೆಯೋಣ ಬಿಡಿ. ಅವ್ರಮ್ಮ ಗೌತಮ್ ಸರ್ ಕಿವಿಲಿ ಏನೋ ಹೇಳ್ತಾವ್ರೆ, ಫೈಡ್ ಅಂತ ಹೊಡೆದೇ ಬಿಟ್ರು. ಅವಾಗ ಏಂಜಲ್ಗೆ ಖುಷಿ, ರಿವೆಂಜ್ ರೀ ನನಗೆ ಹೊಡೆದಲ್ಲ ಇವನು ಅಂತ. ಸೀದಾ ಅಲ್ಲಿ ಹೋಗ್ತಾರೆ. ಅಲ್ಲಿ ಬುದ್ಧನ ಫೋಟೋ ಇದೆ. ಬುದ್ಧರೇ ನಿಂಗೆ ತುಂಬಾ ಇಷ್ಟನಾ? ಇಷ್ಟ ಅಂತ ಗೌತಮ್ ಹೇಳ್ತಾರೆ. ಓಕೆ ಬಿಟಾಕೋ, ಮೇನ್ ಪಾಯಿಂಟ್ ಬರೋಣ. ಹೇಳಪ್ಪ ನನ್ನ ಕಡೆಯಿಂದ ಏನ್ ಹೆಲ್ಪ್ ಬೇಕು ಅಂತ ಏಂಜಲ್ ಅವರು ಕೇಳ್ತಾವ್ರೆ. ಅದೇ ಈ ಕೊಲೆಗೆ ಕಾರಣ ಅದು ಆಫೀಸಲ್ಲಿ ಇದೆ ಫೈಲ್, ಇವಾಗ ಹೆಂಗ್ ತಗೊಂಬರದ ನೀನೇ ತಗೊಂಬರ್ಬೇಕಪ್ಪ ಅಂತ ಹೇಳಿ ಗೌತಮ್ನ ಆ ಸ್ಟೇಷನ್ ಒಳಗೆ ಇಳಿಸ್ತಾರೆ. ಇವರು ಫೋನ್ ಅಲ್ಲಿ ಲೆಫ್ಟ್ ರೈಟ್ ಹೇಳ್ತಾರೆ. ಅವರು ಇವ್ರು ಹೇಳ್ದಂಗೆನೆ ಹೋಯ್ತಾರೆ. ನೋಡಿದ್ರೆ ಅಲ್ಲೊಂದು ಗೇಟ್ ಇದೆ. ಈ ಕಡೆಯಿಂದ ಏಂಜಲ್ ಹೇಳ್ತಾವ್ರೆ, ಯೋ ಅಲ್ಲಿ ಗೇಟ್ ಇದೆಯಾ, ಏನ್ ಮಾಡ್ತೀಯಾ ಅಂತ. ಇನ್ನ ಗೇಟ್ ನಾನು ಎಗರ್ಬಿಟ್ರು. ಹಂಗೆ ಮಾಡಿ ರೂಮ್ ಬಂದ್ಬಿಡ್ತಾರೆ. ಸಡನ್ ಆಗಿ ಇನ್ಸ್ಪೆಕ್ಟರ್ ಬಂದ್ಬಿಡದ. ಆ ಕಾನ್ಸ್ಟೇಬಲ್ ಹೋಗಿ ಡೋರ್ ಓಪನ್ ಮಾಡ್ತಾರೆ. ಗೌತಮ್ ಎಲ್ರಿ ಹೋದ್ರು. ಆ ಇನ್ಸ್ಪೆಕ್ಟರ್ ಆಚೆ ಹೋದ್ಮೇಲೆ ಕಾನ್ಸ್ಟೇಬಲ್ ಕರೆದು, ಯೋ ತಪ್ಪಿಸ್ಕೊಂಡ್ಬಿಟ್ಟೆ ಹಂಗೋ ತಗೋ ಅಂತ ಹೇಳಿ ಎಲ್ಲಾ ಪೇಪರ್ನ ಜೆರಾಕ್ಸ್ ಮಾಡಿ ಅವ್ರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ. ನೀವಾರು ಹಿಡಿರಪ್ಪ ಅಂತ. ಇನ್ನ ಯಾವ್ಯಾವ ಹುಡುಗಿರು ಕಿಡ್ನಾಪ್ ಆದ್ರು, ಕೊಲೆ ಆದ್ರು ಅಂತ ಅಲ್ಲಿ ಲಿಸ್ಟ್ ತೆಗಿತಾ ಅವ್ರೆ. ಒಬ್ಬರ ಮನೆಗೆ ಹೋದ್ರು. ಅವ್ರ ಅಪ್ಪ ಏನ್ ಹೇಳ್ತಾನೆ ಗೊತ್ತಾ, ಯೋ ನನ್ನ ಮಗಳೇ ಸತ್ಲು, ಸುಮ್ನೆ ಯಾಕ್ರೆ ನಮ್ಮನ್ನು ಸಾಯಿಸ್ತಾ ಇದೀರಾ, ಎಂಕ್ವೈರಿ ಅದು ಇದು ಅಂತ ಹಿಂಗ್ ಹೇಳ್ತಾವ್ರೆ. ನಮ್ ಏಂಜಲ್, ಯೋ ಬಂದಿದ್ ಯಾರು ಅನ್ಕೊಂಡಿದ್ಯಾ, ಮೆಜಿಷಿಯನ್, ನಿನ್ನ ನೈಟ್ ನಿನ್ ಮಗಳು ಅವ್ರ ಕನ್ಸಲ್ ಬಂದು ನಾನ್ ಸಾವನ ಕಾರಣ ಯಾರು ಕಂಡಿಡಿರಿ ಅಂತ ಟಾರ್ಚರ್ ಮಾಡಿದಾಳೆ. ನಿನ್ ಮಗಳನ್ನ ನಾವೇ ಇಟ್ಕೊಬೇಕಾ ಆತ್ಮನ, ಇಲ್ಲ ನಿಮ್ ಮನೆ ಕಳಿಸ್ಬೇಕಾ ಅಂತ ಹೇಳಿದ ತಕ್ಷಣ, ಅಯ್ಯೋ ಬಡಪ್ಪ ಬರ್ತೀನಿ ಇರೋ ಅಂತ ತೋರಿಸ್ತಾನೆ. ಇಲ್ಲೇ ಸರ್ ನನ್ ಮಗಳು ಗಾಡಿ ನಿಂತಿತ್ತು, ಆದ್ರೆ ಒಂದ್ ವೇಳೆ ನಿಲ್ಸಿದಾಳೆ ಅಂತ ಗೊತ್ತಿಲ್ಲ, ಮನೆಯಿಂದ ಬಂದವಳು ಸೀದಾ ಗಾಡಿ ನಿಲ್ಸವಳೆ ಅಂತ ಹೇಳ್ತಾರೆ. ಗೌತಮ್ನು ಆ ಕೈಯಲ್ಲಿ ಒಂದು ಕಡ್ಡಿ ತಗೊಂಡು ಹಂಗೆ ಮುಂದೆ ಹೋಯ್ತಾರೆ. ಅಲ್ಲೊಂದು ಡಸ್ಟ್ ಬಿನ್ ಇದೆ. ನೆಕ್ಸ್ಟ್ ಇನ್ನೊಬ್ಬರ ಹತ್ರ ಹೋಯ್ತಾರೆ. ಹಂಗೆ ಆ ಕಡೆ ಹುಡುಕ್ತಾರೆ. ಗಾಡಿ ಒನ್ ವೇಲ್ ನಿಂತಿದೆ, ಅಲ್ಲೂ ಡಸ್ಟ್ ಬಿನ್ ಇದೆ. ತಿರ್ಗಾ ಇನ್ನೊಬ್ಬರ ಹತ್ರ ಹೋಯ್ತಾರೆ. ಅದು ಕಡೆನೂ ಒನ್ ವೇಲ್ ನಿಂತಿದೆ, ಅಲ್ಲೂ ಒಂದು ಡಸ್ಟ್ ಬಿನ್ ಇದೆ. ಆ ಕಡೆ ಒಂದ್ ಸೌಂಡ್ ಆಯ್ತು. ಆ ಗುಂಡನ ಹತ್ರ ಹೇಳ್ತಾರೆ, ನನಗೆ ಚಾಕ್ಲೇಟ್ ಬೇಕು ಅಂತ. ಅಲ್ಲಿ ಚಿಕ್ಕ ಹುಡುಗರಿದಾರಲ್ಲ ಅವ್ರೆಲ್ಲ ಕರೆಸಿ ಕುಂಡ್ರಿಸಿ ಒಂದ್ ಕಡೆ ಮಾತಾಡ್ತಾರೆ. ಗೌತಮ್ ಹಿಂಗೆ ಗೇಮ್ ಬಗ್ಗೆ ಮಾತಾಡ್ತಾ ಅವರೇ ಹುಡುಗರ ಹತ್ರ. ಟಕ್ಕಂತ ಇವಾಗ ಸತ್ಲಲ್ಲ ಆ ಹುಡುಗಿ ಬಗ್ಗೆ ಮಾತಾಡ್ತಾರೆ. ಅಲ್ಲಪ್ಪ ಹುಡುಗ, ಆ ಅಕ್ಕ ನನಗೆ ಗೊತ್ತು ಪಾಪ ತುಂಬಾ ಒಳ್ಳೆ ಅಕ್ಕ, ಆದ್ರೆ ಅವ್ರನ್ನ ಯಾರೋ ಸಾಯಿಸ್ಬಿಟ್ರಲ್ಲ ಅಂತ ಹೇಳ್ತಾರೆ. ನೀವು ಗೇಮ್ ಮಾಡ್ಬೇಕಾರೆ ಆ ಅಕ್ಕ ನೋಡಿದ್ರ ಅಂತ ಕೇಳ್ತಾರೆ. ಅವತ್ತ ಅವಕ್ಕ ಇಲ್ಲೇ ಇತ್ತು. ತಿರ್ಗಾ ಬಂದ್ ನೋಡಿದೆ ಅವಕ್ಕ ಇರ್ಲೇ ಇಲ್ಲ. ಆಮೇಲೆ ಅವಕ್ಕ ಆ ಕಡೆಯಿಂದ ಒಂದು ನಾಯಿ ಮರಿ ತಗೊಂಡ್ಬಂದ್ರು ಅಂತ ಆ ಹುಡುಗ ಹೇಳ್ತಾನೆ. ಇದನ್ ಯಾಕೋ ನೀನು ಪೊಲೀಸ್ ಹತ್ರ ಹೇಳಿಲ್ಲ ಅಂದ್ರೆ, ಪೊಲೀಸ್ ಹತ್ರ ಕೇಳಲೇ ಇಲ್ಲ, ಅದಕ್ಕೆ ನಾನು ಹೇಳಲೇ ಇಲ್ಲ ಅಂತ ಆ ಹುಡುಗ ಹೇಳ್ತಾನೆ. ಇನ್ನ ಎಲ್ಲಾರು ಬಂದು ಕುತ್ಕೊಂಡು ಗೆಸ್ ಮಾಡ್ತಾ ಅವ್ರೆ. ಇವಾಗ ಡಸ್ಟ್ ಬಿನ್ ಇದೆ, ಅಲ್ಲಿಂದ ಯಾವ್ದೋ ಒಂದು ಪ್ರಾಣಿ ಇರಬೇಕು, ನಾಯಿ ಇರಬೇಕು, ಕ್ಯೂಟ್ ಆಗಿರ್ಬೇಕು ನಾಯಿ. ಆ ನಾಯಿ ಆಚೆ ಬರುತ್ತೆ. ಇವ್ರು ಟೂ ವೀಲರ್ ನಿಲ್ಲಿಸ್ತಾರೆ. ಆ ನಾಯಿನ ಕಾಪಾಡಕ್ ಹೋಯ್ತಾರೆ. ಅವಾಗ ಸೈಕೋ ಬಂದು ಇವ್ರನ್ನ ಕಿಡ್ನಾಪ್ ಮಾಡ್ತಾನಂತ ಪರ್ಫೆಕ್ಟ್ ಆಗಿ ಗೆಸ್ ಮಾಡ್ತಾರ್ರಿ. ಟಕ್ ಅಂತ ನಮ್ ಹೀರೋ ಎದ್ದು ಯಾರಿಗೋ ಒಬ್ರಿಗೆ ಫೋನ್ ಮಾಡ್ತಾನೆ. ಯಾರಿಗೆ ಅಂತ ತೋರ್ಸಲ್ಲ. ಹಂಗೆ ಒಂದ್ ಕಾರ್ ಬಂತು. ಸಡನ್ ಆಗಿ ಹುಡುಗಿ ಕಾರು ಸ್ಟಾಪ್ ಮಾಡ್ತು.
ನೋಡಿದ್ರೆ ಮುಂದ್ಗಡೆ ನಾಯಿ ಮರಿ ಇದೆ. ಆ ಹುಡುಗಿನ ನಾಯಿ ಮರಿ ಎತ್ಕೊಳ್ಳುತ್ತೆ. ಆ ಕಡೆಯಿಂದ ಆ ಸೈಕೋ, ಹಲೋ ಮೇಡಮ್ ಅವರೇ, ನಂದೇ, ಸಾರಿ ನನ್ ಕಾಲ್ ಏಟಾಗಿದೆ, ಹಿಂದ್ಗಡೆ ಬಂದ್ ಸ್ವಲ್ಪ ಕಟ್ಬಿಡ್ತೀರಾ ನಾಯಿನ ಅಂತ ಆ ಹುಡುಗಿಗೆ ಹೇಳ್ತಾನೆ. ಹುಡುಗಿನು ಸೀದಾ ಹೋಯ್ತಾಳೆ. ಆ ಬೆಲ್ಟ್ ನ ನೋಡ್ತಾಳೆ. ಹುಡುಗಿಗೆ ಎಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ಅಲ್ಲೋ ಹ್ಯಾಶ್ಟ್ಯಾಗ್ ಹಾಕಿ ಈ ತರ ಸೈಕೋ ಇದಾನೆ ಹುಷಾರಾಗಿದೆ ಅಂತ ಒಂದು ಟ್ಯಾಗ್ ಮಾಡಿದ್ದಾರೆ. ಅದನ್ನ ಈ ಹುಡುಗಿ ನೋಡಿದಾಳೆ. ಆ ಸೈಕೋ ಹತ್ರ ಹೇಳ್ತಾಳೆ, ಇಲ್ಲ ಸರ್, ಈ ತರ ಅನ್ನೊಂದ್ ಪರ್ಸೆಂಟ್ ಯಾರನ್ನ ಹೇಳಿದ್ರೆ ಕೇಳಬಾರ್ದಂತೆ, ನಾನು ಎಲ್ಲೋ ನೋಡ್ದೆ, ಸಾರಿ ಸರ್, ಏನ್ ಅನ್ಕೊಂಬೇಡಿ ಅಂತ ಹೊಂಟೈತಾಳೆ. ಎತ್ತಿದ್ದು ಆ ಸ್ಪ್ರೇ ಬಾಟಲ್ ನ ಸೈಕೋ ಹಂಗೆ ಇಟ್ಬಿಡ್ತಾನೆ. ಟಮ 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 ಅಂತ ಒಂದು ಗೇಟ್ ನ ಬಡ್ದ ಸೈಕೋ. ಅವನೊಬ್ಬ ಹ್ಯಾಕರ್. ಈ ತರ ಒಂದು ಅಕೌಂಟ್ ನ ಹ್ಯಾಕ್ ಮಾಡ್ಬೇಕು, ಅಕೌಂಟ್ ನ ಹ್ಯಾಕ್ ಮಾಡ್ಕೊಡು ಅಂತ. ಆ ಹ್ಯಾಕರ್ ಅಕೌಂಟ್ ನ ಹ್ಯಾಕ್ ಮಾಡಿ ಕೊಟ್ಬಿಡ್ತಾನ್ರಿ. ಆ ಹುಡುಗಿ ಜಾತಕನೇ ಎತ್ತಿ ಇಟ್ಬಿಡ್ತಾನೆ. ಇನ್ನ ಸೈಕೋ ಅವನಿಗೆ ದುಡ್ಡು ಕೊಡಲ್ಲ, ಅದ್ರ ಬದಲಾಗಿ ಫ್ರೀಯಾಗಿ ಪರಲೋಕಕ್ಕೆ ಟಿಕೆಟ್ ಕೊಟ್ಬಿಡ್ತಾನೆ. ಇನ್ನ ಸೈಕೋ ಒಂದು ಬೇಸ್ಮೆಂಟ್ ಪಾರ್ಕಿಂಗ್ ಗೆ ಬಂದ. ಆ ಹುಡುಗಿ ಅವಾಗ ತಾನೆ ಶಾಪಿಂಗ್ ಮಾಡ್ಕೊಂಡ್ ಬತ್ತಾವಳೆ. ಹಿಂದ್ಗಡೆ ಯಾರು ಇರಂಗೈತೆ, ತಿರುಗ್ತಾಳೆ, ಢಮಾರ್ ಅಂತ ಒಂದ್ ಕೊಡ್ತಾನೆ. ಆ ಸ್ಕೂಟರ್ ಎತ್ತಿ ಕಚ್ಕ 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 ಅಂತ ಹೆಂಗ್ ಅಂದ್ರೆ ಹಂಗ್ ಚುಚ್ಬಿಟ್ಟು ಕವರ್ ಅಲ್ಲಿ ತರಕಾರಿ ಪಾರ್ಸಲ್ ಮಾಡ್ತಾರಲ್ಲ ಆತರ ಪಾರ್ಸಲ್ ಮಾಡ್ಕೊಂಡು ಸೀದಾ ಅವನ್ ಮನೆಗೆ ತಗೊಂಡ್ಬಂದು ತಿರ್ಗಾ ಸೇಮ್ ಟು ಸೇಮ್ ಕಟ್ಟಾಕ್ಬಿಟ್ಟು ಕಟಕ್ ಅಂತ ತಲೆನ ಎಗರ್ಸ್ಬಿಟ್ಟು ಆ ತಲೆನ ತಗೊಂಡೋಗಿ ಅಲ್ಲಿ ನೋಡಿ ಫ್ರಿಜ್ ಅಲ್ಲಿ ಹಾಕವನೆ. ಆ ಫ್ರಿಜ್ ಅಲ್ಲಿ ನೋಡಿದ್ರೆ ಎಷ್ಟೊಂದು ತಲೆಗಳಿದೆ ಅಂತ. ಹಂಗೆ ಹೀರೋಯಿನ್ ಹತ್ರ ಬರ್ತಾನೆ. ನೀನ್ ಹೇಳ್ದಂಗೆನೆ ಗೌತಮ್ ನಿನ್ನ ಹುಡುಕ್ತಾವನೆ ಅಂತ. ಹಂಗೆ ಈ ಕಡೆ ನಮ್ ಹೀರೋನ ತೋರಿಸ್ತಾರೆ. ಯಾರೋ ಬೆಲ್ ಹೊಡೆದ್ರು. ಹೋಗ್ ನೋಡಿದ್ರೆ ಕೆಳಗಡೆ ಏನೋ ಕಾಲಿಡ್ ಹೋಗ್ಬಿಡ್ತು. ಏನಪ್ಪಾ ಅಂತ ನೋಡಿದ್ರೆ ಒಂದ್ ಹುಡುಗಿ ಬಡಿನ ತಲೆ ಎಗರ್ಸ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಟ್ಯಾಗ್ ಹಾಕಿ ಅವ್ರ ಮನೆ ಮುಂದೆ ಕುಂಡ್ರಸವನೆ. ಇನ್ ಎಲ್ಲಾ ಪೊಲೀಸು ಪಡೆನು ಅವ್ರ ಮನೆ ಮುಂದೆ ಬಂತು. ಇನ್ನ ಕರ್ಕೊಂಡ್ಬಂದು ಪೊಲೀಸ್ ಅವರು ಎಂಕ್ವೈರಿ ಮಾಡ್ತಾ ಅವ್ರೆ. ದೊಡ್ಡಧಿಕಾರಿನೂ ಕೇಳ್ತಾವ್ರೆ, ಯೋ ಕುರುಡನ್ ಕರ್ಕೊಂಡ್ಬಂದು ಏನ್ ರಯ ಮಾಡ್ತಾ ಇರಾ ಅಂತ. ಸರ್, ನಮ್ಮ ಕಣ್ಣಿದ್ದನು ಕಣ್ಣಿಡಕ್ಕಾಗಿಲ್ಲ, ಅವನವ್ರ ಅಷ್ಟು ಕಣ್ಣಿಡೋನು ಸುಮ್ಮನೆ ಅಂತ ಆ ಇನ್ಸ್ಪೆಕ್ಟರ್ ಹೇಳ್ತಾವ್ರೆ. ಈ ಕಡೆ ನಮ್ ಹೀರೋಯಿನ್ ಕಾಲಿಗೆ ಒಂದ್ ದೊಡ್ಡ ಚೈನ್ ಹಾಕಿ ಬಿಡ್ತಾನೆ ಆ ಸೈಕೋ, ಚುಚ್ಚು ಕಕ್ಕ ಮಾಡೋದಕ್ಕೆ. ನಮ್ ಹೀರೋಯಿನ್ ಹಂಗೆ ಆಚೆ ಬತ್ತಾಳೆ. ಅಲ್ಲಿ ನೋಡ್ರಿ ಒಬ್ಬ ಕಾನ್ಸ್ಟೇಬಲ್ ಹಂಗೆ ಮೂಳೆ ಆಗ್ಬಿಟ್ಟಿದ್ದಾನೆ. ಹಂಗೆ ಮುಂದೆ ಬತ್ತಾಳೆ. ಸಡನ್ ಒಂದ್ ಮುತ್ಕಿ ಬಂದ್ಬಿಡದ ಅಲ್ಲಿ. ಇನ್ನ ಭಯ ಬಿದ್ದು ಓಡೋಗ್ಬಿಟ್ರು ಒಳಗಡೆ. ಈ ಕಡೆ ನಮ್ ಗೌತಮ್ ಸರ್ನ ತೋರಿಸ್ತಾರೆ. ಆ ಗುಂಡಿನ ಹತ್ರ ಹೇಳ್ತಾವ್ರೆ, ಅಣ್ಣ ನನಗೊಂದು ಬಿಳಿ ಹಂದಿ ಮತ್ತೆ ಒಂದು ಕರಿ ಹಂದಿ ಬೇಕು ಅಂತ. ಏನೋ ಹಂದಿ ಏನೋ ಸಾಗರಣೆ ಮಾಡ್ತೀಯ ಅಂತ ಕೇಳ್ತಾರೆ. ಹಂದಿನೂ ಬಂತು. ಗೌತಮ್ ಆ ಹಂದಿ ವಾಸನೆ ನೋಡ್ತಾರೆ. ನೋಡಿದ್ರೆ ಆ ಬಿಳಿ ಹಂದಿ ವಾಸನೆ ಆ ಸೈಕೋ ಕಿಲ್ಲರ್ ಕೈಯಲ್ಲಿ ಬಂದೈತೆ. ಇವರು ಸ್ಟಾರ್ಟಿಂಗ್ ಸೀನಲ್ಲಿ ಆ ಕೋರಿ ಹತ್ರ ಒಂದ್ ಹೆಣ ಆಯ್ತಲ್ಲ, ಅವಾಗ್ಲೂ ಆ ಕಾಲ್ನ ಮೂಸವ್ರೆ. ತಿರ್ಗಾ ಮನೆ ಮುಂದ್ಗಡೆ ಒಂದು ಡೆಡ್ ಬಾಡಿ ಆಗಿರಲ್ಲ, ಆ ಹುಡುಗಿ ಕೈನೂ ಮೂಸವ್ರೆ. ಅಲ್ಲಿ ಹಂದಿ ವಾಸನೆ ಬಂದೈತೆ. ಈ ಕಡೆ ನಮ್ ಹೀರೋಯಿನ್ ತಿರ್ಗಾ ಆಚೆ ಬಂದ್ಲು. ಯಾರಿದ್ದಾರೆ ನೋಡೇ ಬಿಡೋಣ ಅಂತ. ಮುದ್ಕಿಯಲ್ಲೊಂದು ಬಿಡಿ ಐತಾ, ಬಿಡಿ ಕೊಡು ಅಂತ ಬಡ್ಕೊಂತ ಬಿದ್ದೈತೆ. ತಿರ್ಗಾ ಭಯ ಬಿದ್ದು ಇವಳು ಓಡೋಗ್ಬಿಡ್ತಾಳೆ. ಈ ಕಡೆ ನಮ್ ಹೀರೋನು ಹಂದಿ ಫಾರ್ಮ್ ಎಲ್ಲ ಐತೆ ಅನ್ಬಿಟ್ಟು ಒಂದು ಮ್ಯಾಪ್ ಹಾಕಿ ನೋಡ್ತಾರೆ. ಆ ಮ್ಯಾಪ್ ಅಲ್ಲಿ ಒಂದೇ ಕಡೆ 4 ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ. ಏನಕ್ಕೆ 4 ಹುಡುಗಿನ ಅವನು ಒಂದೇ ಕಡೆ ಕಿಡ್ನಾಪ್ ಮಾಡ್ಬೇಕಂತ ಒಂದು ಗೆಸ್ ಅಲ್ಲಿ ಹೇಳ್ತಾರೆ. ಅವಾಗ ನಮ್ ಏಂಜಲ್ ಹೇಳ್ತಾರೆ, ಒಂದ್ ಹುಡುಗಿನ ಅವನು ಫಾಲೋ ಮಾಡ್ತಾನೆ ನೋಡ್ತಾನೆ. ಅಕಸ್ಮಾತ್ ಆ ಹುಡುಗಿನ ಕಿಡ್ನಾಪ್ ಮಾಡಕ್ಕೆ ಕೊಲೆ ಮಾಡಕ್ಕೆ ಆಗಿಲ್ಲ ಅಂದ್ರೆ ಸೀದಾ ಆ ಜಾಗಕ್ಕೆ ಹೋಯ್ತಾನೆ. ಅಲ್ಲಿ ಹೆಂಗೋ ವೇಶ್ಯರು ಫ್ರೀ ಆಗಿರ್ತಾರೆ, ಕರ್ದೇಟ್ಗೆ ಬರ್ತಾರೆ, ರಿಸ್ಕು ಇಲ್ಲ, ಕರ್ಕೊಂಡೋಗಿ ಅವ್ರ ಬದಲಾಗಿ ಇವ್ರನ್ನ ಕೊಲೆ ಮಾಡ್ತಾನೆ ಅಂತ ಇದನ್ನು ಪರ್ಫೆಕ್ಟ್ ಆಗಿ ಗೆಸ್ ಮಾಡ್ತಾರೆ. ಇನ್ನ ಈ ಕಡೆ ಗುಂಡಣ್ಣ ಎಲ್ಲಾ ಹಂದಿ ಫಾರ್ಮ್ ನ ಹುಡುಕಕ್ಕೆ ಮುಂದಾದ್ರು. ಒಂದ್ ಹಂದಿ ಫಾರ್ಮ್ ಹೋಯ್ತಾರೆ, ಅದು ಇರಲ್ಲ. ಆ ಸೈಕೋ ಹಂದಿ ಫಾರ್ಮ್ಗೂ ಹೋಯ್ತಾರೆ, ಬಟ್ ಅದು ಸೈಕೋ ಹಂದಿ ಫಾರ್ಮ್ ಅಂತಾನೆ ಅವಾಗ ಇವ್ರಿಗೆ ಗೊತ್ತಾಗಲ್ಲ. ಇವ್ರನ್ನ ಒಬ್ಬ ಪೊಲೀಸ್ ಫಾಲೋ ಮಾಡ್ತಾ ಅವನೇ. ಇನ್ಸ್ಪೆಕ್ಟರ್ ಫೋನ್ ಮಾಡಿ ಕೇಳ್ತಾರೆ, ಯೋ ಎಲ್ಲ ಇದಾರೆ ಅವರು ಅಂತ. ಸರ್, ಈ ತರ ಒಂದು ಹಂದಿ ಫಾರ್ಮ್ ಅಲ್ಲಿ ಇದಾರೆ ಸರ್. ಏನೋ ಹಂದಿ ಫಾರ್ಮ್ ಅಲ್ಲ, ಬರ್ತೀನಿ ಅಂತ ಹೇಳಿ ಕಾನ್ಸ್ಟೇಬಲ್ ಬೈಕ್ ತಗೊಂಡು ಕರೆಕ್ಟ್ ಆಗಿ ಸೈಕೋ ಹಂದಿ ಫಾರ್ಮ್ ಗೆ ಅವರು ಬರ್ತಾರೆ. ಇನ್ನ ಸೈಕೋನು ನಡೀರಿ ಸರ್ ಆಫೀಸ್ ಅಲ್ಲಿ ಮಾತಾಡೋಣ ಅಂತ ಹೇಳಿ ಹಿಂಗ್ ಬರ್ತಾನೆ. ನೋಡಿ ಪೊಲೀಸ್ ಅವ್ರ ಕತ್ತಿಗೆ ಆಲ್ರೆಡಿ ಚುಚ್ಚವನೆ. ಇನ್ನ ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದು ಕಟ್ ಹಾಕ್ತಾನೆ. ಹುಡುಗಿನು ಮಾತಾಡ್ತಾ ಅವಳೆ, ಸರ್ ಎದೊಳಿ ಸರ್ ಅಂತ. ಅವನು ಕಣ್ ಬಿಡ್ತಾನೆ. ಓ ಏನಮ್ಮ ಇಲ್ಲೇ ಇದೆಯಾ? ಆಗಿಲ್ಲಮ್ಮ, ನನ್ ಕೈಯಲ್ಲಿ ಆಗ್ತಾ ಇಲ್ಲಮ್ಮ, ಹೆಂಗೋ ನನ್ ನೋಡಿ ಸ್ವಲ್ಪ ನೀನಾರು ಧೈರ್ಯ ತುಂಬ್ಕೋ, ಗೌತಮ್ ಬತಾನೆ ಅಂತ ಹಿಂಗೆ ಮಾತಾಡ್ತಾವ್ರೆ. ಅಲ್ಲಿಗೆ ಸೈಕೋ ಬಂದ. ನೀಟಾಗಿ ಕಟ್ಟಾಕ್ಬಿಟ್ಟು ಕತ್ನ ಎಗರ್ಸಕ್ಕೆ ರೆಡಿ ಮಾಡ್ತಾವನೆ. ಇನ್ಸ್ಪೆಕ್ಟರ್ ಹೇಳ್ತಾವ್ರೆ, ಲೋ ಒಂದೇ ಒಂದು ಆಡಾಡ್ಕೊಂಡ್ಬಿಡ್ತೀನಿ ಕಣೋ, ನಿನ್ನಿಂದ ನನ್ನ ಹೆಂಡತಿ ಮಕ್ಕಳು ಎಲ್ಲ ಹೊಂಟೋದ್ರು, ನಿನ್ನ ಹುಡುಕಿ ಸಾಕಾಗೋಯ್ತು ನೋಡು, ಇವಾಗ ನೀನ್ ಇದ್ಯಾ, ಬಟ್ ನಿನ್ನ ಇಡಕ್ಕೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹಿಂಗೆ ಮಾತಾಡ್ತಾವ್ರೆ, ಆಡಾಡ್ತಾವ್ರೆ. ಸೈಕೋ ಕರುಣನೆ ಇಲ್ದೆ ಕಟಕ್ ಅಂತ ಅವ್ರ ಕತ್ನ ಎಗರ್ಸೇ ಬಿಡ್ತಾನೆ. ಇನ್ನ ಮಾರನೇ ದಿನ ಒಂದ್ ಕಡೆ ಫುಲ್ ಪಬ್ಲಿಕ್ ಏನಪ್ಪಾ ವಿಷಯ ಅಂತೀರಾ, ಅಲ್ಲಿ ನೋಡಿ ಬಾಕ್ಸ್ ಅಲ್ಲಿ ಆ ಇನ್ಸ್ಪೆಕ್ಟರ್ ತಲೆನ ಕಟ್ ಮಾಡಿ ಇಕ್ಕವನೆ. ಹಂಗೆ ಒಂದಿನ ನೈಟ್ ಆಯ್ತು. ಗೌತಮ್ನು ಗುಂಡಣ್ಣನ್ ಹೇಳ್ತಾರೆ, ಅಣ್ಣ ಇವತ್ತು ನಿನ್ ಜೊತೆ ಇರ್ಬೇಡ, ಹೊಂಟೋಗು ಅಂತ. ಯಾಕಪ್ಪ ಅಣ್ಣ, ಹೇಳೋ ಮಾತು ಕೇಳು ಅಂತ ಗುಂಡನ ಮನೆ ಕಳಿಸ್ಬಿಟ್ಟು ಗೌತಮ್ ವೆಯ್ಟ್ ಮಾಡ್ತಾ ಅವ್ರೆ. ಅಲ್ಲಿ ನೋಡಿ ಸೈಕೋ ಬಂದ. ಸೈಕೋ ಕೈಗೆ ಗೌತಮ್ ಅವರು ಒಂದು ಗಿಡ ಕೊಡ್ತಾರೆ, ಬಟ್ ಅವನು ಹೊಟ್ಟೆಗೆ ಚುಚ್ಬಿಡ್ತಾನೆ. ಅವ್ನ್ ಕಾರ್ನ ಸ್ಟಾರ್ಟ್ ಮಾಡ್ತಾನೆ. ಹಿಂದೆ ನೋಡಿ ಗುಂಡಣ್ಣ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಬ್ರರ್ ಅಂತ ಅವನ್ನ ಫಾಲೋ ಮಾಡ್ಕೊಂಡು ಹೋಯ್ತಾ ಅವ್ರೆ. ಗೌತಮ್ ಅವರು ಒಂದು ಗಿಡ ಕೊಟ್ಟಾರಲ್ಲ, ಅದು ಕರೆಕ್ಟ್ ಆಗಿ ಬ್ರೇಕ್ ಕೆಳಗಡೆ ಬಿದ್ದೈತೇನೋ. ಆ ಸೈಕೋ ಕಾರ್ ಆ ಕಡೆ ಗುದ್ಕೊಂಡು ಸೈಡ್ ಅಲ್ಲಿ ಹಾಕವನೆ. ಗುಂಡಣ್ಣನು ಹೋಯ್ತಾರೆ, ನೋಡ್ತಾರೆ. ಗೌತಮ್ಗೆ ಫೋನ್ ಮಾಡಕ್ ಹೋಯ್ತಾರೆ. ಸೈಕೋ ಬಂದು ಆ ಗುಂಡಣ್ಣನ ಸಾಯಿಸೇ ಬಿಡ್ತಾನೆ. ಇನ್ನ ಮಾರನೇ ದಿನ ಗುಂಡಣ್ಣನ ಬಾಡಿ ಅಲ್ಲಿ ಇಟ್ಟಿದ್ದಾರೆ. ಹೋಗ್ಬಿಟ್ಟು ನೋಡ್ಬಿಟ್ಟು ಪಾಪ ಗುಳು ಅಂತ ಹತ್ಕೋತಾನೆ ಮನುಷ್ಯ. ಅಲ್ಲಿಗೆ ವೀಲ್ ಚೇರ್ ಹುಡುಗಿನೂ ಬಂತು. ಅದೇ ನಮ್ ಏಂಜಲ್, ಬಿಡ ಸತ್ರೆ ಸಾಯ್ಲಿ, ಬೇರೆ ಕೆಲಸ ನೋಡೋಣ ಬಾರೋ ಅಂತ ಹೇಳ್ತಾರೆ. ಇಲ್ಲ ನನ್ನಿಂದ ಇನ್ ಯಾವ ಪ್ರಾಣನ ಹೋಗ್ಬಾರ್ದು, ನಾನೊಬ್ಬ ಕುರುಡ, ನನ್ ಕೈಯಲ್ಲಿ ಕಂಡಿಡಿಯಕ್ಕಾಗಲ್ಲ ಅಂತ ಗೌತಮ್ ಹೇಳ್ತಾರೆ. ಏನೋ ಆಗಲ್ವಾ? ಏಯ್ ನೀನೇನ್ ತಮಾಷೆ ಮಾಡ್ತಾ ಇದೀಯಾ? ನನ್ ಪಾಠಕ್ ನಾನು ಕತ್ಲಲ್ಲಿದೆ ತಾನೆ, ಬೆಳಕು ತೋರ್ಸೋ ನೀನು ಮುಚ್ಕೊಂಡ್ ಬಾರೋ, ನನ್ ಕಾಲ್ ಮಾತ್ರ ಸರಿ ಇದ್ರೆ ನಾನೇ ಇಷ್ಟೊತ್ತಿಗೆ ಸೈಕೋನ ಏನ ಕಂಡಿಡ್ಬಿಡ್ತಾ ಇದೆ ಅಂತ ಅವ್ರು ಪಾಪ ಕಣ್ಣಲ್ಲಿ ನೀರ್ ಹಾಕೋತಾವ್ರಿ. ಈ ಕಡೆ ನಮ್ ಹೀರೋಯಿನ್ ತೋರ್ಸಾರೆ. ಆ ಅಜ್ಜಿಗೆ ಬೀಡಿ ಕಟ್ಟು ಏನೋ ತಗೊಂಡೋಗ್ ಕೊಟ್ರು. ಅದೇ ಪೊಲೀಸ್ ಅವ್ರು ಇತ್ತಲ್ಲ ಅದನ್ನ. ಹೀರೋಯಿನ್ ಕೇಳ್ತಾವ್ರೆ, ಹೌದು ಪಕ್ಕದಲ್ಲಿದಾರಲ್ಲ ಪೊಲೀಸ್ ಅವರು, ಅವ್ರು ಯಾರು, ನೀವ್ ಯಾರು, ಏನಕ್ಕೆ ಇಲ್ಲಿದ್ದೀರಾ ಅಂತ. ಅವನು ನನ್ನ ಸ್ಟೂಡೆಂಟ್, ಸ್ಕೂಲ್ ಅಲ್ಲಿ ಬಾತ್ರೂಮ್ ಅಲ್ಲಿ ಏನ್ ಮಾಡ್ದ ಗೊತ್ತಾ, ಅವನು ಕೈಯಲ್ಲಿ ಕೆಟ್ಟು ಕೆಲಸ ಮಾಡ್ಕೊಂಡ, ಅದಕ್ಕೇನೆ ಅವನ್ನ
ಅವನ್ನ ಸ್ಕೂಲಿಂದ ಆಚೆ ಹಾಕ್ಬಿಟ್ಟೆ. ಆದ್ರೆ ಅವನು ಸಾರಿ ಹಂಗೆ ಹಿಂಗೆ ಅಂತ ಕೇಳ್ಕೊಂಡು ತಿರ್ಗಾ ವಾಪಸ್ಸು ಬಂದಲ್ಲ. ಅವನು ಬಿಡ್ತೀನ ಅದು ಇದು ಏನೇನೋ ಫಿಟ್ಟಿಂಗ್ ಇಟ್ಟು ತಿರ್ಗಾ ಅವನ್ನ ನನ್ನ ಕಣ್ಣಿಗೆ ಕಾಣಿಸ್ತಿರಂಗೆ ಓಡಿಸ್ಬಿಟ್ಟೆ. ಅವ್ನು ಮಾಡಿ ತಪ್ಪಲ್ವಾ, ಕೈಯಲ್ಲಿ ಹಂಗಲ್ಲ ಮಾಡ್ಕೋತಾರ ಅಂತ ಆ ಅಜ್ಜಿ ಹೇಳ್ತಾ ಇದೆ. ನಮ್ಮ ಹೀರೋಯಿನ್ ಅದೇನು ಕೈಯಲ್ಲಿ ಮಾಡ್ಕೊಳ್ಳೋದೇನು ತಪ್ಪೇನಿಲ್ವಲ್ಲ, ಏನೋ ತಪ್ಪಿಲ್ವಾ, ಯಾರು ಹೇಳಿ ತಪ್ಪಿಲ್ಲ ಅಂತ, ದೇವ್ರು ಮೆಸ್ತಾನ ಅದೆಲ್ಲ ಕೆಟ್ಟ ಕೆಲಸ, ಅದೆಲ್ಲ ಮಾಡ್ಕೊಂಬಾರ್ದು, ಅದೆಲ್ಲ ಆಗೋ ಟೈಮ್ಗೆ ಆಗ್ಬೇಕಂತ ಆ ಅಜ್ಜಿ ಹೇಳ್ತಾ ಇದೆ. ಓಕೆ, ಆ ಪಕ್ಕದಲ್ಲಿ ಪೊಲೀಸು ಅವರೇ ಅವ್ನ ಲಾಸ್ಟ್ ಸ್ಕೂಲಿಂದ ಹೋದಾಗ ಹಿಡಿದವನ್ನ ಜೈಲ್ಗೆ ಹಾಕ್ಬಿಟ್ಟಿದ್ರು. ಅದಕ್ಕೇನೆ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಸಾಯಿಸೇ ಬಿಟ್ಟ. ನನ್ನನ್ನು 8 ವರ್ಷದಲ್ಲಿ ಕೂಡಾಕವನಮ್ಮ. ಲೇ ನಿನ್ಗೆ ಐತೆ ಕಣ, ನೀನ್ ಸಿಕ್ಕೋ ನನ್ನ ಕೈಯಲ್ಲಿ, ನನ್ನ ಮಗನೇ ನೀನು ಸ್ಕೂಲಲ್ಲಿ ತಿಂದಿದ್ದು ಓದಿ ಅಲ್ಲ, ಇನ್ನೂ ಕೊಡ್ತೀನಿ ನಿನಗೆ ಅಂತ ಈ ಕಡೆಯಿಂದ ಅಜ್ಜಿ ಹೇಳ್ತಾ ಇದೆ. ಈ ಕಡೆ ಗೌತಮ್ ನಮ್ ಏಂಜಲ್ ಎಲ್ಲ ಸೇರ್ಕೊಂಡು ಆ ಸೈಕೋ ಅಂದಿ ಅಂಗಡಿಗೆ ಬಂದ್ಬಿಟ್ರಿ. ಬಂದ್ಬಿಟ್ಟಲ್ಲಿ ಏನೋ ಡಾಕ್ಯುಮೆಂಟ್ ಇದೆ ಅಂತ ಚೆಕ್ ಮಾಡ್ತಾ ಅವ್ರೆ. ಈ ಕಡೆ ಆ ಸೈಕೋ ಬರಂಗಾಯ್ತು, ಹುಡುಗಿ ತಿರ್ಗಾ ಓಡಬಿಟ್ಲು. ಇನ್ನ ಅಲ್ಲೇನೋ ಸ್ವಲ್ಪ ಡಾಕ್ಯುಮೆಂಟ್ ಸಿಕ್ಕಿರುತ್ತೆ. ಆ ಡಾಕ್ಯುಮೆಂಟ್ ನ ತಗೊಂಡ್ಬಂದು ಅದಕ್ಕೆಲ್ಲ ನೀಟಾಗಿ ಡ್ರಾಯಿಂಗ್ ಎಲ್ಲ ಬೆಂಕಿ ಗಡ್ಡಿ ಅಂಟಿಸ್ಬಿಟ್ಟು ನಮ್ಮ ಹೀರೋ ಚೆಕ್ ಮಾಡ್ತಾ ಅವನೇ ಅದನ್ನ ಯಾವ ರೋಡ್ ಇದು, ಯಾವ ಸಂಧಿ, ಎಷ್ಟು ಗೋಡೆ ಇದೆ, ಯಾವ ಕಡೆ ಡೋರ್ ಇದೆ ಅಂತ. ಈ ಕಡೆ ನಮ್ ಏಂಜರು ಹೇಳ್ತಾವ್ರೆ, ಇವನ್ನ ಕಂಡಿಡಿಬೇಕಂದ್ರೆ ನೀನ್ ಪ್ರಾಣ ಕೊಡಕ್ಕೂ ರೆಡಿ ಆಗಿರ್ಬೇಕು ಅಂತ. ಅದಕ್ಕೆ ನಮ್ ಗೌತಮನು ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ರೆಡಿಯಾಗಿ ನಿಂತವನ್ರಿ ಮನುಷ್ಯ. ಹಂಗೆ ನೈಟ್ ಗೌತಮ್ ಕೈಯಲ್ಲಿ ಗಾಡಿ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಏಂಜಲ್ ಕುತ್ಕೊಂಡು ಲೋ ಲೆಫ್ಟ್ ಕಣೋ ರೈಟ್ ಕಣೋ, ಲೋ ನಿಧಾನ ಕಣೋ ಆ ಕಡೆ ಹೋಗೋ ಈ ಕಡೆ ಹೋಗೋ ಅಂತ ಪಾಪ ಭಯ ಬಿದ್ದು ಹೇಳ್ಕೊಡ್ತಾವ್ರೆ. ಆ ಕಣ್ಣು ಕಾಣಿಸ್ತವ್ರು ಗಾಡಿ ಓಡಿಸ್ತಾವನೆ, ಕಣ್ಣು ಕಾಣಿಸೋರು ಲೆಫ್ಟ್ ರೈಟ್ ಅಂತ ಅವನಿಗೆ ರೂಟ್ ಹೇಳ್ಕೊಡ್ತಾವ್ರೆ. ಈ ಕಡೆ ಸೈಕೋನು ನಮ್ ಹೀರೋಯಿನ್ ಕಣ್ಣು ಕಟ್ಬಿಟ್ಟು ಒಂದ್ ಚೇರಲ್ಲಿ ಕುಂಟ್ರಿಸ್ದ. ಆ ಕಡೆ ಆ ವಜ್ಜಿ ನಾನು ಒಂದ್ ದೊಡ್ಡ ಚೇರ್ ಮೇಲೆ ಕುಂಟ್ರಿಸವ್ರಿ. ಆ ಕಡೆ ಅರ್ಧ ತಲೆ ಬೋಡೆ, ಈ ಕಡೆ ರಿಯಲ್ ತಲೆಗೋಳೆ ಇದೆ. ಇವನು ಒಂದ್ ಚಡ್ಡಿ ಹಾಕೊಂಡ್ಬಂದು ಬಲ್ಲ ಮರಿನ ಹಿಡ್ಕೊಂಡು ಹಂಗ್ ಅಳ್ತಾನೆ ಅಂದ್ರೆ ಯಪ್ಪ ಪಾಪ ಇವನು ಸೈಕೋ ಅಂತಾರನೇ ಹೇಳಕ್ಕಾಗಲ್ಲ ರೀ. ಮೀಸ್ ಕ್ಷಮಿಸ್ಬಿಡಿ ಮೀಸ್, ಗೊತ್ತಿಲ್ದೆ ಮಾಡ್ಬಿಟ್ಟೆ ಮೀಸ್, ಇನ್ನೊಂದ್ ಸರಿ ಆತರ ಮಾಡಲ್ಲ ಮೀಸ್, ನನಗ್ ಕ್ಷಮಿಸಿ ಮೀಸ್ ಅಂತ ಬಡ್ಕೊಂತಾವನೆ. ಆದ್ರೆ ಆ ವಜ್ಜಿ ಏನೋ ಕ್ಷಮೆನಾ, ನಿನಗೆ ಕ್ಷಮೆ ಅನ್ನೋದೇ ಇಲ್ಲ ಕಣೋ, ನಿನ್ನಂತವನ್ನ ನೋಡಿದ ತಕ್ಷಣ ಕೊಲ್ಬೇಕು, ಕೈ ಹಾಕೋಲ್ ಇಟ್ಕೊಂಡಿದ್ಯಾ ಅಂತ ಆ ವಜ್ಜಿ ಹೇಳ್ತಾ ಇದೆ. ಇಲ್ಲ ಮೀಸ್, ಬಲ್ಲ ಮರಿ ತಗೊಳಕೊಂಡ್ಬಿಟ್ಟಿದೆ ಮೀಸ್, ಅದಕ್ಕೆ ಹೇಳ್ತಾ ಇದೀನಿ ಮೀಸ್, ಪ್ಲೀಸ್ ಕಾಪಾಡಿ ಅಂತ ಆ ಏಸು ಮದ ಕಾಲಿಗೆ ಬೀಳ್ತಾನ್ರಿ. ನಮ್ ಹೀರೋಯಿನ್ ಕಾಲಿಗೆ ಬೀಳ್ತಾನ ಅವನು. ನಮ್ ಹೀರೋಯಿನ್ಗೆ ಅವನ ನೋಡ್ಬಿಟ್ಟು ಒಂಥರ ಮಗು ತರ ಅನ್ಸ್ಬಿಡ್ತಾರೆ ಪಾಪ ಅವ್ರಿಗೆ. ಇನ್ನ ಸೈಕೋ ಸೀದಾ ಅಲ್ಲೊಂದ್ ಸಂಧಿ ಇದೆ, ಅದು ಓಡೆ ನುಗ್ಬಿಡ್ತಾನೆ. ಈ ಕಡೆ ಗೌತಮ್ ಅಂಡ್ ಟೀಮುನು ಆ ಜಾಗಕ್ಕೆ ಬಂದ್ರು, ಅದೇ ಆ ಒಂದಿ ಫಾರ್ಮ್ಗೆ. ಇವನು ನಮ್ ಹೀರೋಯಿನ್ ಕಟ್ಟಾಕ್ದ, ನೀಟಾಗಿ ಕೊಡ್ಲಿ ಕೈಗೆತ್ಕೊಂಡ, ಹಂಗೆ ಬೀಸ್ತಾನೆ. ತಿರ್ಗಾ ಅವಳು ಅಳ್ತಾ ಇಲ್ಲ, ನಗುತ್ತಾವಳೆ. ನೀನೊಂಥರ ಮಗು ಇದ್ದಂಗ್ ಕಾಣೋ ಅಂತ, ಏನೋ ಮಗುನಂತ ಹಂಗೆ ಕತ್ತರ್ಸಕ್ ಹೋಯ್ತಾನೆ. ಆ ಕಡೆಯಿಂದ ಸಿಗ್ನಲ್ ವೈ 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 ಅಂತ, ಯಾಕಂದ್ರೆ ಬಿಲ್ಡಿಂಗ್ ಒಳಗಡೆ ಯಾರೋ ಬಂದವ್ರೆ ಅಂತ. ಇನ್ನ ಇವನು ಈ ಟಾಡಿಸ್ತಾನ್ ನೋಡಿ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡ್ತಾನೆ ಅವನೇ. ಆ ಕಡೆಯಿಂದ ಗೌತಮ್ ಹೇಳ್ತಾವ್ರೆ, ಲವ್ ನಾನಿನ್ನ ಏನು ಮಾಡಲ್ಲ ಕಣೋ, ನೀನ್ ತುಂಬಾ ಒಳ್ಳೆಯವನು, ಯಾಕೋ ಹಿಂಗ್ ಮಾಡ್ತಾ ಇದ್ಯಾ, ತಪ್ಪು ಕಣೋ ಇದೆಲ್ಲ ಅಂತ ಗೌತಮ್ ಹೇಳ್ಕೊಂಡ್ ಬತ್ತಾವ್ರೆ. ಬಟ್ ಇವನು ಆ ಕಡೆ ಈ ಕಡೆ ಇಗುರ್ತಾ ಬಿದ್ದವನೆ. ಒಂದ್ ಕಡೆ ನಿಂತ್ಕೊಂಡು ಬಡ್ಕೋತಾವನೆ. ಹಿಂದೆನೆ ಗೌತಮ್ ಇದಾರೆ, ಅವನ್ನ ಮುಟ್ತಾರೆ. ಅವನು ಸೀದಾ ಕಣ್ಬಿಟ್ಟು ಹಂಗೆ ಹಿಂದೆ ತಿರುಗ್ತಾನೆ. ಬಟ್ ಗೌತಮ್ ಅವನಿಗೆ ಹೊಡಿಯಕ್ ಬರಲ್ಲ. ಇವನು ಕೈಯಲ್ಲಿ ಏನೋ ಇರುತ್ತೆ ಚಾಕು ತರ, ಅದ್ರಲ್ಲಿ ಹೊಟ್ಟೆಗೆ ಚುಚ್ಬಿಡ್ತಾನೆ. ಆದ್ರೆ ಗೌತಮ್ ಸಾರಿ ಕಣೋ ಅಂತ ಹೇಳಿ ಅವನ ಕತ್ತಿಗೆ ಕರೆಂಟ್ ಕೊಟ್ಬಿಟ್ಟು ಅವನ ಕಾಲಿಗೆ ಬೇಡಿ ಹಾಕ್ಬಿಟ್ಟು ಈ ಕಡೆ ಬಂದು ನಮ್ಮ ಹೀರೋಯಿನ್ ಅವನು ಕಾಪಾಡ್ತಾನೆ. ಇನ್ನ ಇಬ್ರು ಹಂಗೆ ಆಚೆ ಹೋಯ್ತಾ ಅವ್ರೆ. ಆ ಸೈಕೋ, ಮೀಸ್ ನನ್ನ ಬಿಟ್ಟು ಹೋಗ್ಬೇಡಿ ಮೀಸ್, ಈ ಕತ್ಲಲ್ಲಿ ನನಗೆ ತುಂಬಾ ಭಯ ಆಗುತ್ತೆ ಮೀಸ್, ಪ್ಲೀಸ್ ಮೀಸ್ ಹೋಗ್ಬೇಡಿ ಮೀಸ್, ಬೇಕಾದ್ರೆ ನನಗೆ ಏನಾದ್ರು ದಂಡನೆ ಕೊಟ್ಬಿಡಿ ಮೀಸ್, ಹೋಗ್ಬೇಡಿ ಮೀಸ್ ಅಂತ ಹಂಗ್ ಪಡ್ಕೊಂತಾನ್ರಿ ಅವನು. ನಮ್ಮ ಹೀರೋಯಿನ್ ಕರಳೆ ಒಂಥರ ಚುರುಕ್ ಅನ್ಬಿಡ್ತದೆ, ಯಾಕಂದ್ರೆ ಮಗು ಇದ್ದಂಗ ಅವನು. ಸರಿ ಗೌತಮ್ ಹತ್ರ ಕೀ ಇಸ್ಕೊಂಡು ಅಲ್ಲೇ ಇಟ್ಬಿಡ್ತಾರೆ. ಆ ಕೀನ ಈ ಮುತ್ಕೀತೆಲ್ಲ ಆ ಸೆಲ್ಲಲ್ಲಿ ಅದೆತ್ಕೊಂಡು ನುಂಗ್ಕೊಂಡ್ಬಿಡುತ್ತೆ. ಇನ್ನ ಇವನು ಆ ಸೆಲ್ ಒಡೆ ಹೋದ, ಏನೋ ಒಂಥರ ಕ್ರೂರ ಸೌಂಡ್, ಕೈಯೆಲ್ಲ ರಕ ಆ ಬೇಡಿನ ಹಂಗೆ ಬಿಡಿಸ್ಕೊಂತಾನೆ. ಇನ್ನ ಮಾರನೇ ದಿನ ನಮ್ಮ ಹೀರೋಯಿನ್ ಇಂಟರ್ವ್ಯೂ ಮಾಡ್ತಾ ಅವ್ರೆ, ಏನಾಯ್ತು ಆ ಸೈಕೋ ಯಾರು, ಏನು ನಿನ್ನ ಕಿಡ್ನಾಪ್ ಮಾಡ್ದ, ಏನು ನಿನ್ನ ಮತ ಬಿಟ್ಟುಬಿಟ್ಟ ಅಂತ. ನಮ್ಮ ಹೀರೋಯಿನ್ ಹೇಳ್ತಾರೆ, ಅವನು ಸೈಕೋ ಅಲ್ಲ, ಅವನು ಮಗು, ಅವನು ತುಂಬಾ ಒಳ್ಳೆಯವನೇನೆ, ಅವನು ಶಿಕ್ಷಣೆ ಸರಿ ಇಲ್ಲ, ಅದಕ್ಕಾಗಿನೇ ಅವನು ಆತರ ಆಡ್ದ. ಆದ್ರೆ ಅವನು ಎಳೆ ಮಗಿ ಹಾಲು ಕುಡಿಯೋ ಮಗಿ ಅಂತ ನಮ್ಮ ಹೀರೋಯಿನ್ ಹೇಳ್ತಾ ಅವನು ನ್ಯೂಸ್ ಅಲ್ಲಿ ನೋಡ್ತಾನೆ. ನೋಡಿ ಅವ್ನ ಮನ್ಸಲ್ಲಿ ಏನ್ ಅನ್ಕೊಂಡ ಗೊತ್ತಿದ್ದಾರೆ. ಹಂಗೆ ಅಲ್ಲೊಂದ್ ದೂರದಲ್ಲಿ ಒಂದ್ ಬೆಟ್ಟ ಇದೆ, ಆ ಬೆಟ್ಟದ ಮೇಲಿಂದ ಬಿದ್ದು ಅವನ ಪ್ರಾಣನ ಕಳ್ಕೊತಾನ್ರಿ. ಹಂಗೆ ಈ ಸೂಪರ್ ಆಗಿರೋ ಮೂವಿನ ಮುಗಿಸ್ತಾರೆ. ಈ ಮೂವಿ ಡೈರೆಕ್ಟರ್ ಬಂದು ಮಿಸ್ಕಿನ್ ಅಂತ, ಸಖತ್ ಡೈರೆಕ್ಟರ್ ಅವರು, ಒಂಥರ ಡೈರೆಕ್ಟರ್ ಬಿಡ್ರಿ. ಅವ್ರ ಮೂವಿ ಎಲ್ಲಾನು ಒಂಥರ ಡಿಫರೆಂಟ್ ಆಗಿ ಇರುತ್ತೆ. ಇಲ್ಲಿ ಹಾಕಿರ್ತೀನಿ ನೋಡಿ ಅವ್ರ ಫೋಟೋನ. ಸರ್ ಈ ಮೂವಿ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಲವ್ ಯು. ಮತ್ತೆ ಇನ್ನೇನ್ ಸಮಾಚಾರ, ಚೆನ್ನಾಗಿತ್ತ ಮೂವಿ? ಚೆನ್ನಾಗಿರೋ ಗೊತ್ತಲ್ವಾ, ಜೊತೆಯಲ್ಲೇ ಇರಿ, ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ಮೂವಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.